ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೆ ಸುಧಾಕರ್ ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಮನವೊಲಿಕೆಯ ಹಿನ್ನೆಲೆಯಲ್ಲಿ ನಿರ್ಧಾರವನ್ನು ಬದಲಾಯಿಸಿದ್ದಾರೆ. ನಿನ್ನೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿನ ಪಕ್ಷದ ಚಟುವಟಿಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯ ನಾಯಕರೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್ ಸಭೆ ನಡೆಸಿದರು. ಸಭೆಯಲ್ಲಿ ಹಲವು ನಾಯಕರು ಸುಧಾಕರ್ ಅವರ ತಂದೆ ಪೇರೇಸಂದ್ರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಕೇಶವರೆಡ್ಡಿ ಅವರನ್ನ ಹುದ್ದೆಯಿಂದ ಕೆಳಗಿಳಿಯುವಂತೆ ಒತ್ತಾಯಿಸಿದರು. ತಂದೆಯವರನ್ನ ಕೆಳಗಿಳಿಸುವಂತ ಬೇಡಿಕೆಯಿಂದ ಕೆಂಡಾಮಂಡಲರಾದ ಸುಧಾಕರ್ ರಾಜೀನಾಮೆ ಕೊಡೋದಾಗಿ ಟ್ವೀಟ್ ಮಾಡಿದರು. ಬಳಿಕ ಚಿಕ್ಕಬಳ್ಳಾಪುರದಿಂದ ಆಗಮಿಸಿದ ನೂರಾರು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಸದಾಶಿವನಗರದ ಸುಧಾಕರ್ ಮನೆ ಮುಂದೆ ಬೀಡುಬಿಟ್ಟು ರಾಜೀನಾಮೆ ಕೊಡಬಾರದು ಅಂತ ಒತ್ತಾಯ ಮಾಡಿದರು. ಈ ಮಧ್ಯೆ ಸುಧಾಕರ್ ಮನೆಗೆ ದೌಡಾಯಿಸಿದ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ, ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್, ಹಿರಿಯ ನಾಯಕ ಕೆಎಚ್ ಮುನಿಯಪ್ಪ ಮನವೊಲಿಕೆ ಪ್ರಯತ್ನ ನಡೆಸಿದರು. ಕೊನೆಗೆ ಸುಧಾಕರ್ ಜೊತೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ನಡೆಸಿದ ಸಂಧಾನ ಸಭೆ ಯಶಸ್ವಿಯಾಗಿದ್ದು ಸುಧಾಕರ್ ರಾಜೀನಾಮೆ ನಿರ್ಧಾರದಿಂದ ಹಿಂದಕ್ಕೆ ಸರಿದಿದ್ದಾರೆ. ರಾಜಕೀಯ ಕ್ಷೇತ್ರ ಒಂದೊಂದ್ಸಲ ಏನಾಗ್ತದೆ, ತೀರ್ಮಾನಗಳಾದಾಗ ಸ್ವಲ್ಪ ನೋವಾಗುವಂಥದ್ದು ಸಹಜ, ಒಂದೊಂದ್ಸಲ ಆಗ್ತದೆ. ಆದ್ರಿಂದ ನಿನ್ನೆ ಅವರ ಒಂದು ಭಾವನಾತ್ಮಕವಾದಂತಹ ಒಂದು ತೀರ್ಮಾನವನ್ನು ಅವರು ವ್ಯಕ್ತಪಡಿಸಿದ್ರು. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವ್ರ ಜೊತೆ ಮಾತನಾಡಿದ್ದಾರೆ. ನಮ್ಮ ಎಸಿಸಿ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು ಕೂಡ ಅವ್ರ ಹತ್ರ ಮಾತನಾಡಿದ್ದಾರೆ. ಅಧ್ಯಕ್ಷರು ಕೂಡ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಆಮೇಲೆ ನಾವು ಕೆಎಚ್ ಮುನಿಯಪ್ಪನವರು, ರಾಮಲಿಂಗಾರೆಡ್ಡಿರವರು, ಮಧು ಗೌಡ್ರವರು ನಾವೆಲ್ಲರೂ ಕೂಡ ಬಂದು ಇವತ್ತು ಅವ್ರ ಜೊತೆ ಸಮಾಲೋಚನೆ ಮಾಡಿದ್ದೇವೆ ಮತ್ತು ಅವ್ರಿಗೆಲ್ಲ ಈ ರಾಜಕೀಯದ ಬೆಳವಣಿಗೆಗಳ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ಸೊ ಆ ಒಂದು ವಿಚಾರದಲ್ಲಿ ಅವರು ಬಹಳ ಒಂದು ಸಹಮತದಿಂದ ಮತ್ತು ಶಾಂತಿಚಿತ್ತರಾಗಿ ಅವರ ಜೊತೆ ಚರ್ಚೆ ಮಾಡಿ ಈಗ ನಮ್ಮ ಮಾತುಗಳಿಗೆ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಏನೋ ಕಾಂಗ್ರೆಸ್ ನಾಯಕರ ಸಂಧಾನದ ಬಳಿಕ ಶಾಸಕ ಸುಧಾಕರ್ ಮಾತನಾಡಿದ್ರು. ನಿನ್ನೆ ನಡೆದ ಸಭೆಯಲ್ಲಿ ಓರ್ವ ಜಿಲ್ಲಾ ನಾಯಕರು ಚಾರಿತ್ರ್ಯ ವಧೆಗೆ ಪ್ರಯತ್ನ ಪಟ್ಟಿದ್ದು ದಿಢೀರ್ ತೀರ್ಮಾನಕ್ಕೆ ಬರುವಂತಾಯ್ತು ಅಂತ ಹೇಳಿದ್ದಾರೆ. ರಾಜಕೀಯ ನನ್ನ ಬದುಕಿನಲ್ಲಿ ಈ ರೀತಿಯ ಒಂದು ಕ್ಷಣ ಬರ್ತದೆ ಅಂತ ನಾನಂತೂ ಎಣಿಸಿರ್ಲಿಲ್ಲ. ಅದು ಬಂದಿರೋದಕ್ಕೆ ನಿಜವಾಗಿಯೂ ಕೂಡ ವಿಷಾದನ ವ್ಯಕ್ತಪಡಿಸ್ತೀನಿ. ವಿಶೇಷವಾಗಿ ನಾನು ರಾಜಕಾರಣ ಕ್ಷೇತ್ರಕ್ಕೆ ಬಂದಿರತಕ್ಕಂಥದ್ದೇನೆ ಒಂದು ಮೌಲ್ಯಗಳನ್ನು ಅಳವಡಿಸ್ಕೊಂಡು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನ ಒಪ್ಪಿ, ಸಂಪೂರ್ಣವಾಗಿ ಒಪ್ಪಿ, ಈ ದೇಶದ ಸಂವಿಧಾನಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನಕ್ಕೆ ಗೌರವವನ್ನು ಕೊಟ್ಟು ಪ್ರಜಾಪ್ರಭುತ್ವದ ತಳಹದಿ ಏನಿದೆ ಅದರ ಆಶಯಕ್ಕೆ ಅನುಗುಣವಾಗಿ ನಾನು ಈ ಕ್ಷೇತ್ರದಲ್ಲಿ ಪಾಲ್ಗೊಳ್ಬೇಕು, ಸಕ್ರಿಯವಾಗಿ ಸಮ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಕನಸನ್ನ ಇಟ್ಕೊಂಡು